ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಚಾನಲ್ ನೇಮ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ನೋಡ್ತೀರಾ? ಹೌದು, ನಾನು ತುಂಬ ಬ್ಯುಸಿ ಇರೋದ್ರಿಂದ ಸುಮಾರು ಒಂದು 7 ಮಂತ್ಸಿಂದ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈಗ ಹೊಸ ಚಾನಲ್ ಜೊತೆ ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನನ್ನ ಚಾನಲ್ ನೇಮ್ ನವಿಕಮ್ಯ ಟಿವಿಯಿಂದ ಶ್ವೇತಾಸ್ ಡೈರಿ ಅಂತ ಕೂಡ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಹೊಸದ ಹೆಸರು ಇರಲಿ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ವ್ಲಾಗ್ನ ನಾನು ಮಾಡ್ತಿರೋದ್ರಿಂದ ಒಂದು ಹೊಸ ವೀಡಿಯೋ ಜೊತೆ ಮಾಡೋಣ, ಒಂದು ಸ್ಪೆಷಲ್ ವೀಡಿಯೋ ಜೊತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮದು ಆ್ಯನಿವರ್ಸರಿ ಹಾಗೂ ನನ್ನ ಮಗಳ ಬರ್ಡೇ ಇತ್ತು, ಅವತ್ತಿಂದು ವ್ಲಾಗ್ ಆಗಿರುತ್ತೆ. ನಾವು ಇವತ್ತು ಏನಾದರೂ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡೋಣ, ಯಾವಾಗಲೂ ಮನೇಲಿ ಕೇಕು ಸೆಲೆಬ್ರೇಷನ್ಸ್ ಅಂತ ಇದ್ದೇ ಇರುತ್ತೆ ಅಂದ್ಬಿಟ್ಟು ಟ್ರಾವೆಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿಂದ ಮಧ್ಯರಾತ್ರಿ 2 ಗಂಟೆಗೆ ಹೊರಟ್ವಿ. ಮಧ್ಯದಲ್ಲಿ ಆನ್ ದಿ ವೇ ತಿಂಡಿಗೆ ಅಂತ ಇಲ್ಲಿ ನಿಲ್ಸಿದ್ದೀವಿ, ಅದ್ರ ವ್ಲಾಗು. ಹಾಗೆಯೇ ಅಲ್ಲಿ ಕರ್ನಾಟಕ ಬಸ್ ಹೋಗ್ತಾ ಇತ್ತು, ತುಂಬಾ ಖುಷಿ ಆಯಿತು. ನಾವು ಇದು ಆಂಧ್ರ ಪ್ರದೇಶ್ ರೂಟ್ ಮೇಲೆ ಹೋಗ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರದಿಂದ ಆಂಧ್ರ ಪ್ರದೇಶ ಅನಂತಪುರ ಮೇಲೆ. ಹಾಗೆಯೇ ನಾವಿಲ್ಲಿ ಹೋಗ್ತಾ ಇರುವಾಗ ನನಗೆ ಒಂದು ಸ್ವಲ್ಪ ವಿಚಿತ್ರ ಅಂತಲೇ ಅನ್ನಿಸ್ತು ಒಂದು ಪ್ಲೇಸು. ಇದು ಹೆಸರು ಜಾನಗಿರಿ ಅಂತ. ಆನ್ ದಿ ವೇ ಮಂತ್ರಾಲಯಕ್ಕೆ ಹೋಗುವಾಗ ಆಂಧ್ರ ಪ್ರದೇಶ ಹತ್ರ ಸಿಗುತ್ತೆ. ಇಲ್ಲಿ ಜನಗಳೇನೋ ಹುಡುಕ್ತಾ ಇದ್ರು, ಏನು ಹುಡುಕ್ತಾ ಇದ್ರು ಅಂತ ಹೋಗಿ ನೋಡೋಣ. ನೋಡಿ, ಇಲ್ಲಿ ಭೂಮಿನಲ್ಲಿ ಏನೋ ಅಗಿತಾ ಇದ್ದಾರೆ. ಇವ್ರಿಗೆಲ್ಲ ಡೈಮಂಡ್ ಸಿಗುತ್ತಂತೆ. ಹಾಗೆ ಕೆಲವ್ರಿಗೆ ಸಿಕ್ಕಿದೆ ಅಂತ ಕೂಡ ಹೇಳಿದ್ರು. ಅದು ಒರಿಜಿನಲ್ ಡೈಮಂಡ್ ಅಥವಾ ಗಾಜಿನ ಪೀಸೋ ಅದು ಕೂಡ ಗೊತ್ತಿಲ್ಲ. ಇಲ್ಲೆಲ್ಲ ತುಂಬ ಕಡೆ ತುಂಬ ಜನ ಬೆಳಗ್ಗೆ ಹಾಗೆ ಸಂಜೆ ಟೈಮ್ ತುಂಬ ಜನ ಇರ್ತಾರೆ. ಎಲ್ಲ ತುಂಬ ಅಗಿತಾ ಇದ್ರು. ನೋಡಿ, ಅಲ್ಲೊಂದು ಕಲ್ಲು ತೊಗೊಂಡು ಬೆಳಿಗ್ಗೆನೇ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಆಟೋ ಬೈಕಲ್ಲೆಲ್ಲ ಬಂದು ನಿಂತ್ಕೊಂಡು ಇಲ್ಲಿ ಅಗಿಲ್ತಾ ಇದ್ದಾರೆ. ಬಟ್ ಇವತ್ತು ಯಾರಿಗೂ ಡೈಮಂಡ್ ಸಿಕ್ಕಿಲ್ಲ ಅಂತೆ. ಇದ್ರ ಹಿಂದಿಂದ 1-2 ದಿನ ಸಿಕ್ಕಿದೆ ಅಂತ ಹೇಳಿದ್ರು. అన్న ఏం చేస్తున్నారు నువ్వు? ఏం చేస్తున్నారు? వజ్రం దొరికిందా? ఎన్న సైజు? ఆ సైజులో డైమండ్ దొరికిందా? ನಾವು ಬ್ಯಾಂಗ್ಳೂರ್లో, ಕರ್ನಾಟಕ, ಬ್ಯಾಂಗ್ಳೂರು. ನೋಡಿ, ಇಲ್ಲೆಲ್ಲ ಡೈಮಂಡ್ಗೋಸ್ಕರ ಆಗ್ತಿದ್ದಾರೆ. ನೋಡಿ, ಡೈಮಂಡ್ ಸಿಗುತ್ತೆ. ಡೈಮಂಡ್ ಕಾಸ್ಟ್ಲಿ ಇದು ಸ್ಟೋನ್. ಇದು ಬನ್ನಿ. ನನಗೆ ಬರೋ 2 ತೆಲುಗು ಮಾತಲ್ಲಿ ಅವ್ರದ್ದು ಚನ್ನಗಿರಿ ಅಷ್ಟೇ. ನೋಡಿ, ಇಲ್ಲೆಲ್ಲ ಇಷ್ಟೊಂದು ಅಗಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕಡ್ಡಿನಲ್ಲಿ ಇದರಲ್ಲೆಲ್ಲ ಅಗಿತಾ ಇದ್ದಾರೆ. ಬಟ್ ಎಲ್ಲರಿಗೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಕೆಲವ್ರಿಗೆ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು. ನಾವು ಒಂದು 10 ನಿಮಿಷ ಇದೆಲ್ಲ ನೋಡಿಕೊಂಡು ಹೋದ್ವಿ. ನೋಡಿ, ಇಲ್ಲಿ ದೂರದಿಂದ ನೋಡಿದ್ರೆ ಹೇಗೆ ಕಾಣಿಸ್ತಾ ಇದೆ, ಇಷ್ಟೊಂದು ಜನ ಇದು ಮಾಡ್ತಾಯಿದ್ದಾರೆ, ಡೈಮಂಡ್ ಹುಡುಕ್ತಾ ಇದ್ದಾರೆ. ನಂತರದಲ್ಲಿ ನಾವು ಮಂತ್ರಾಲಯನ ರೀಚ್ ಆಗೋಷ್ಟು ಬೆಳಗಿನ ಜಾವ 10:15 ಆಗಿತ್ತು. ನಾವು ಇಲ್ಲಿಂದ ಹೊರಟಾಗ 2 ಗಂಟೆ. ಬಟ್ ಅಲ್ಲಿ ನಾವು ರೀಚ್ ಆದಾಗ 10:30 ಆಗಿತ್ತು. ಮಧ್ಯದಲ್ಲಿ ನಾವು ಸುಮಾರು ಒಂದು 3-4 ಬ್ರೇಕ್ನ ತೊಗೊಂಡ್ವಿ. ಯಾಕಂದರೆ ಡ್ರೈವಿಂಗ್ ಮಾಡೋರಿಗೂ ಕೂಡ ತುಂಬ ಸ್ಟ್ರೆಸ್ ಆಗಬಾರ್ದು, ಸ್ಟ್ರೈನ್ ಆಗಬಾರ್ದು ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಕಾಫಿ ಬ್ರೇಕ್ಸು, ತಿಂಡಿ ಬ್ರೇಕ್ ಅಂತೆಲ್ಲ ಬ್ರೇಕ್ಸ್ನ ತೊಗೊಂಡು ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ 10:30 ಆಗೋಗಿತ್ತು. ನಾವಲ್ಲಿ ರೀಚ್ ಆದಮೇಲೆ ರೂಮ್ ಏನೂ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಡೈರೆಕ್ಟಾಗಿ ನಾವು ತುಂಗಭದ್ರಾ ನದಿ ದಂಡೆಗೆ ಹೋದ್ವಿ. ನಾವು ಅಲ್ಲೇ ಸ್ನಾನನೂ ಕೂಡ ಮುಗಿಸ್ಕೊಂಡ್ವಿ. ಈ ಥರ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪವಿತ್ರ ನದಿ ಸ್ನಾನ ಮಾಡಬೇಕು ಅಂತ ಹೇಳ್ತಾಯಿದ್ರು ನಮ್ಮತ್ತೆ. ಸೊ ನದಿಯಲ್ಲೇ ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಹೋದ್ವಿ. ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗೋಷ್ಟರಲ್ಲಿ ಒಂದು 12 ಆಗೋಗ್ಬಿಟ್ಟಿತ್ತು ನಮಗೆ. ದರ್ಶನಕ್ಕೇನೋ ತುಂಬ ಟೈಮ್ ತೊಗೊಳ್ಳಲ್ಲ ನಮಗೆ ಮಂತ್ರಾಲಯದಲ್ಲಿ. ಎಷ್ಟೇ ಜನ ಇದ್ರೂ ಒಂದು 1/2 hour ಮ್ಯಾಕ್ಸಿಮಮ್ ಅಂದರೆ 1 hour ಒಳಗಡೆ ಎಲ್ಲ ನಮಗೆ ದರ್ಶನ ಆಗೋಗುತ್ತೆ. ಬಟ್ ನಮಗೆ ತುಂಬ ರಿಸ್ಕ್ ಅನಿಸಿದೆ ಅಂದರೆ ಪ್ರಸಾದ ಕೌಂಟರ್ ಹತ್ರ ಮತ್ತು ಊಟಕ್ಕೆ ಅಂತ ಹೋದ್ವಿ, ಅನ್ನದಾನ ಆಯಿತು ಅಂತ ಹೇಳಿಬಿಟ್ಟು. ಅಲ್ಲಿ ಮಾತ್ರ ತುಂಬಾ ರಶ್ ಇತ್ತು. ನಮಗೆ ಅಲ್ಲಿ ಲೈನನ್ನು ಸುತ್ತಿ ಕ್ಯೂ ಸುತ್ತಿ ನಮಗೆ ಕಾಲೇ ನೋವು ಬಂದುಬಿಟ್ಟಿತ್ತು, ಅಷ್ಟೊಂದು ಕೂಡ ರಶ್ ಇತ್ತು. ಫೈನಲಿ ನಾವು ಪ್ರಸಾದ ಹಾಗೆಯೇ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ಎಲ್ಲ ತೊಗೊಂಡ್ವಿ. ಪ್ರಸಾದ ತೊಗೊಂಡ್ಮೇಲೆ ಅಲ್ಲೇ ನಮಗೆ ಶಾಪಿಂಗ್ ಮಾಡೋಕ್ಕೆ ಕೂಡ ಶಾಪಿಂಗ್ ಸ್ಟ್ರೀಟ್ಸ್ಗಳು ಕೂಡ ಇತ್ತು. ಸೊ ನಾವು ಅಲ್ಲಿ ಬಳೆ, ದೇವರ ಇದೆಲ್ಲ ದೇವ್ರ ಮೂರ್ತಿಗಳು, ಎಲ್ಲ ಥರದ್ದು ಆಟ ಸಾಮಾನುಗಳದ್ದು ಎಲ್ಲ ಥರದ್ದು ದಾರಿ ಉದ್ದಕ್ಕೂ ಅಂಗಡಿ ಇರುತ್ತೆ, ಕರಿತಾ ಇರ್ತಾರೆ. ಬಟ್ ನಮಗೆ ಅಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಕನ್ನಡದಲ್ಲಿ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ನಾವು ಯಾವುದೋ ನಮ್ಮ ಕನ್ನಡ ದೇವಸ್ಥಾನಕ್ಕೆ ಜಾಸ್ತಿ ಅಲ್ಲೆಲ್ಲ ಕನ್ನಡದವ್ರು ಹೋಗೋದ್ರಿಂದ ಎಲ್ಲ ಕನ್ನಡನೇ ಮಾತಾಡ್ತಾಯಿದ್ರು. ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಏನಿಲ್ಲ ಮಂತ್ರಾಲಯ ಹೋಗೋರಿಗೆ. ಅದು ಆಂಧ್ರ ಪ್ರದೇಶದಲ್ಲಿದ್ರೂ ಕೂಡ ನಮಗೆ ಕನ್ನಡನ
ದಲ್ಲೇ ಎಲ್ಲ ಕಮ್ಯುನಿಕೇಷನ್ಸ್ ಆಗುತ್ತೆ. ಕನ್ನಡ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಕೂಡ ಬರುತ್ತೆ. ನಾವು ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟರಲ್ಲಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೊರಟ್ವಿ. ನಾವು ಬಿಚ್ಚಾಲಿ ಆ ದೇವಸ್ಥಾನಕ್ಕೆಲ್ಲ ಹೋಗಲಿಲ್ಲ. ನಮಗೆ ಯಾಕೆಂದರೆ ತುಂಬಾ ರಿಟರ್ನ್ ಬರಬೇಕಿತ್ತು, ನಮಗೆ ಟೈಮ್ ಇರಲಿಲ್ಲ. ಹಾಗಾಗಿ ಮತ್ತು ಟಯರ್ಡ್ ಕೂಡ ಆಗಿಬಿಟ್ಟಿದ್ರು ಅಂದ್ಬಿಟ್ಟು ವಾಪಸ್ ರಿಟರ್ನ್ ಬಂದ್ವಿ. ಅಲ್ಲೆಲ್ಲ ಹೋಗಿ ಬಂದರೆ ಇನ್ನೊಂದು 1-2 ಅವರ್ಸ್ ಲೇಟ್ ಆಗ್ತಾಯಿತ್ತು ಅಂತ ಅನಿಸುತ್ತೆ. ಬಟ್ ನಾವು ರಿಟರ್ನ್ ಬೆಂಗಳೂರಿಗೆ ಬರಲೇಬೇಕಿದ್ರಿಂದ ರಿಟರ್ನ್ ಅಲ್ಲಿಂದ ಹೊರಟ್ವಿ. ನಾವು ಮತ್ತೆ ನೈಟ್ ಬೆಂಗಳೂರು 3 ಗಂಟೆಗೆ ಹೊರಟು ಮಧ್ಯದಲ್ಲಿ 2 ಬ್ರೇಕ್ ತೊಗೊಂಡ್ವಿ. ಬರೋಷ್ಟರಲ್ಲಿ ಒಂದು 12 ಆಗಿತ್ತು. ನಿಮಗೆ ಏನಿಲ್ಲ ಅಂದರೂ ನಾವು ಬ್ರೇಕ್ಸ್ ಎಲ್ಲ ತೊಗೊಂಡು ಹೋಗ್ತೀವಿ ಅಂದರೆ 6 to 8 ಅವರ್ಸ್ ಜರ್ನಿ ಆಗೇ ಆಗುತ್ತೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್.